मैसूर जिले के टी नरसीपुर के एस केब्बेहुंडी गांव में लेपर्ड अटैक में 22 साला मेघना हलाक हो गई। मेघना टी नरसीपुर के गवर्नमेंट कॉलेज में बीकॉम की आखिरी साल की तालबा थी। जराये के मुताबिक तेंदुए ने मेघना पर घर के बैकयार्ड में हमला किया और शदीद जख्मी मेघना को टी नरसीपुर के सरकारी अस्पताल मुंतकिल किया गया, लेकिन उन्हें बचाया न जा सका। गाँव के रिहायशी रमेश ने बताया कि तेंदुए को गुज़िश्ता चंद दिनों में 3 बार देखा गया है और उसे पकड़ने के लिए एक पिंजरा भी रखा गया था, लेकिन वो अभी तक पकड़ में नहीं आया है। गांव वालों ने जुमेरात की रात टी नरसीपुर के सरकारी अस्पताल के करीब एक ज़बरदस्त एहतजाज किया और तेंदुए के न पकड़े जाने पर हुक्काम के खिलाफ नारे भी लगाए। ಮನೆಯಿಂದ ಒಬ್ಬರಿಗೆ ನಾವು ಔಟ್ಸೋರ್ಸಿಂಗ್ ನಲ್ಲಿ ಒಂದು ಕೆಲಸ ಕೊಡ್ತೀನಿ. ಅದು ನಾಳೆಯಿಂದನೇ ಅದು ಪ್ರಾರಂಭ ಮಾಡಲಿಕ್ಕೆ ನಾನು ನಮ್ಮ DCF ಅವ್ರಿಗೆ ಹೇಳಿದ್ದೇನೆ. ಅದು ಖಂಡಿತವಾಗಿ ನಾವು ಕೊಡ್ತೀವಿ. ಅದು ಮೊದಲನೇದು. ಎರಡನೇದು, ಒಂದು 15 ತಂಡಗಳನ್ನು ನಾವು ರಕ್ಷಣೆ ಮಾಡಿ 15 ತಂಡಗಳನ್ನು ಬೇರೆ ಬೇರೆ ಕಡೆ ನಾವು ಬಿಡ್ತೀವಿ. 7 ದಿವಸ ಒಳಗಡೆ ಶೂಟ್ ಅಂಡ್ ಸೈಟ್ ಆಪರೇಷನ್ ನಾವು ಮಾಡ್ತೀವಿ. ಖಂಡಿತವಾಗಿ ನಮ್ಮ ಇದರಿಂದ ಏನು ಮಾಡಬೇಕು ಅಷ್ಟು ಮಾಡಿ ನಾವು ಶೂಟ್ ಅಂಡ್ ಸೈಟ್ ನಲ್ಲಿ ಆ ಚಿರತೆಯನ್ನು ನಾವು ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ಅದು ಎರಡನೇದು ಪ್ರಯತ್ನ ಮಾಡ್ತೀವಿ. ಮತ್ತೆ ಮೂರನೇದು, RFO ವನ್ನು ಕಡ್ಡಾಯ ರಜೆಯಲ್ಲಿ ಹೋಗ್ಲಿಕ್ಕೆ ಹೇಳ್ತಾ ಇದೀವಿ. ಅವರು ನಾಳೆಯಿಂದ ಹೋಗ್ತಾರೆ. ಮತ್ತೆ ಅವ್ರು ಏನಾದ್ರು ತಪ್ಪು ಮಾಡಿದಾರ ಅಂತ ಹೇಳಲಿಕ್ಕೆ ಒಂದು ಎನ್ಕ್ವೈರಿ ಮಾಡಿ ಆ ಎನ್ಕ್ವೈರಿ ರಿಪೋರ್ಟ್ ಅನ್ನು ನಾವು ಕಳಿಸ್ಕೊಡ್ತೀವಿ ಗವರ್ಮೆಂಟ್ಗೆ. ಮತ್ತೆ ನಾಲ್ಕನೇದಾಗಿ ಈಗ 5 ಲಕ್ಷ ಈಗ ಚೆಕ್ ಬರ್ತಾ ಇದೆ, ಮೈಸೂರಿಂದ ಈಗ ಬರ್ತಾ ಇದೆ, ಈಗಲೇ ಕೊಟ್ಬಿಡ್ತೀವಿ 5 ಲಕ್ಷ ಚೆಕ್. ಬಾಕಿ ಉಳಿದ 2.5 ಲಕ್ಷ ನಾವು ಅದನ್ನು ಒಂದು 5 ದಿವಸ ಒಳಗಡೆ ಅದನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತಾವು ಏನು ಹೆಚ್ಚಿಗೆ ಕೇಳಿ ಪ್ರಸ್ತಾವನೆಯನ್ನು ನನ್ನ ಸೈಡಿಂದ ರೆಕಮೆಂಡ್ ಮಾಡಿಯೇ ಕಳಿಸ್ತೇನೆ. ಗವರ್ಮೆಂಟ್ ಇಂದ ಆದೇಶ ಬಂದ ನಂತರ ಇಮಿಡಿಯೇಟ್ ಅದನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಪ್ರತಿ ತಿಂಗಳ ಅವ್ರ ಕುಟುಂಬಕ್ಕೆ 2,000 ಅಂತೆ ನಾವು ಪೆನ್ಷನ್ ತರ ಕೊಡ್ತೀವಿ. ಅದು 5 ವರ್ಷಕ್ಕೆ ಬರ್ತದೆ. 5 ವರ್ಷ 2,000 ಪ್ರತಿ ತಿಂಗಳು ಅವ್ರ ಮನೆಯವ್ರಿಗೆ ಹೋಗುತ್ತೆ. ಇಷ್ಟು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ.